ಕ್ರೈಸ್ತ ಅಭಿವೃದ್ಧಿ ನಿಗಮದಲ್ಲಿನ ಕಾರ್ಯವೈಖರಿ, ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರ ದುಂಡಾವರ್ತನೆಗೆ ಕ್ರೈಸ್ತ ಸಮುದಾಯದವರು ರೋಸಿ ಹೋಗಿದ್ದು, ಹೀಗಾಗಿ ಅವರನ್ನು ಕೂಡಲೇ ವಜಾ ಮಾಡಬೇಕೆಂದು ಸರ್ಕಾರಕ್ಕೆ ರೆಡ್ ಆರ್ಮಿ ರಾಷ್ಟ್ರೀಯ ಶಾಂತಿ ಸಂಘದ ಅಧ್ಯಕ್ಷ ಇಸಾಕ್ ಕೆಂಪನೂರು ಅವರು ಒತ್ತಾಯವನ್ನು ಮಾಡಿದರು. ಇದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡವರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೈಸ್ತ ಸಮುದಾಯಗಳಿಗೆ ಬಿಡುಗಡೆಯಾಗಬೇಕಿದ್ದ ಅನುದಾನವನ್ನು ತಡೆಗಟ್ಟಿ ಸಾಕಷ್ಟು ಲೋಪ ಎಸಗುತ್ತಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕಾನೂನು ಕ್ರಮಗೊಳ್ಳಬೇಕು ಹಾಗೂ ಅನುದಾನವನ್ನು ಸೂಕ್ತ ರೀತಿಯಲ್ಲಿ ಬಿಡುಗಡೆ ಮಾಡಬೇಕೆಂದು ಇದೇ ವೇಳೆ ಅವರು ಒತ್ತಾಯವನ್ನು ಮಾಡಿದರು. ನಮಗೇನು ಮಾಹಿತಿ ಇಲ್ಲ ಅಂತ ಅವರು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ. ಏನಂತೇಳಿ, ನಿಮ್ಮಲ್ಲಿ ಯಾವುದೇ ಚರ್ಚ್ಗಳಿಗೆ ನಾವು ಡಿಜಿಟಲ್ ಖಾತಾವನ್ನು ಮಾಡಿಕೊಡೋದಿಲ್ಲ. ಮಾಡ್ತೀವಿ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಮಾಡಕ್ಕೆ. ಫಸ್ಟ್ ಅಂತ ಬಿಡುಗಡೆ ಮಾಡಿದರು, ನಾವು ತಪ್ಪಿರಲಿಲ್ಲ. ಅವಾಗ ಯಾವ ದಾಖಲೆ ಮಾಡಿದ್ರು, ಇದ್ದದ್ದಂತ ಅದಕ್ಕೋಸ್ಕರ ಮಾಡಿದ್ರು ಇಲ್ವೋ? ಯಾವ ಇರುವಾಗ ಹೇಗ್ ಬೇಕೋ ಅದೆಲ್ಲ ಯಾವ ಡಾಕ್ಯುಮೆಂಟ್ ಬೇಕೋ ಅದಕ್ಕೆ ಇದ್ದದನ್ನ ರಿಲೀಸ್ ಮಾಡಿದ್ರು. ಈಗ ಯಾಕೆ ಮತ್ತೆ ಹೊಸ ಕಾನೂನುಗಳು ತೆಗಿತಾ ಇದ್ದಾರೆ? ಈಗ ನಮಗೆ ಬೀದರಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದೇನು ಅಂತಂದ್ರೆ, PDOಗಳು ನಮಗೆ ಈ ಖಾತಾ ಕೊಡ್ತಾ ಇಲ್ಲ. ನಮಗೆ ವಿಲೇಜ್ ಪಂಚಾಯತಿಯಿಂದ ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ. 30-40 ವರ್ಷಗಳಿಂದ ಚರ್ಚ್ಗಳು ಕಟ್ಟಿದ್ದೇವೆ, ಅದು ಹಾಳಾಗ್ತಾ ಇದೆ, ಅದಕ್ಕೆ ಕೊಡ್ರಿ ಅಂತ ಹೇಳಿದ್ರೆ ಏನೋ ಕೊಯ್ಲಿಗಳು ತೆಗಿತಾ ಇದ್ದಾರೆ. ಇದು ನಮ್ಮ ಬಂದಿರುವಂತ ಎಲ್ಲ ಮಾತಾಡಿದ್ದೇನೆ. ಒಂದು 5-6 ಸಲ ಅವರು ಕೂಡ ಮಾತಾಡಿದ್ರೆ ಯಾವ ಪ್ರಯೋಜನ ಆಗಲಿಲ್ಲ. ಅವರು ಹೇಳ್ತಾರೆ, ಈ ಖಾತಾ ತಗೊಂಡ್ಬಂದ್ರಿ, ವಿಲೇಜ್ ಪಂಚಾಯತಿಯವರು ನಮಗೆ ಚರ್ಚ್ ಕಟ್ಟೋದಕ್ಕೆ ಜಾಗ ಕೊಟ್ಟರು, ಅವ್ರು ಈ ಖಾತಾ ಎಲ್ಲಿರು ಕೊಡ್ತಾರೆ ಅಂತ ಅವರು ಕೊಡೋದಿಲ್ಲ. ಇನ್ನು ಎಲ್ಲಿ ಹೋಗೋಣ? ಸರ್ಕಾರ ನಮಗೋಸ್ಕರ ಅಂತ ಹೇಳಿ ಈ ಅನುದಾನ ಎಲ್ಲ ಕೊಟ್ಟಿದ್ದಾರೆ. ಅದನ್ನ ಹಿಡ್ಕೊಂಡು ಯಾವುದೋ ಒಂದು ಕಾರಣಕ್ಕೆ ಹಿಡ್ಕೊಂಡು ಕೂತಿರೋದು ಅದು ಸರಿಯಲ್ಲ. ಅದರದ್ದು ದಾಖಲೆಗಳು ಸಿಕ್ಕಾದ ಮೇಲೆ ಒಂದು ವೇಳೆ ಹೆಚ್ಚು ಕಡಿಮೆ ಈ ಬೀದರಲ್ಲಿ ಯಾವ ಚರ್ಚ್ಗೂ ಸರ್ಕಾರದಿಂದ ಪರ್ಚೇಸ್ ಮಾಡಿ ಅಥವಾ ಯಾವುದೋ ಒಂದು ವ್ಯಕ್ತಿಯಿಂದ ಪರ್ಚೇಸ್ ಮಾಡಿ ಕಟ್ಟಿರುವ ಚರ್ಚ್ಗಳು ಇಲ್ಲ. 100% ವಿಲೇಜ್ ಪಂಚಾಯತಿಯಿಂದಲೇ ತಕ್ಕೊಂಡಿರೋದು, ಅವರೇ ಕೊಟ್ಟಿರೋದು. ಆ ಕಾರಣದಿಂದ ಈಗ PDOಗಳು ಹೇಳ್ತಾರೆ, ನಿಮಗೆ ಈ ಖಾತಾ ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ ಈ ಖಾತಾ ಇನ್ಸಫಿಷಿಯಂಟ್ ಡಾಕ್ಯುಮೆಂಟ್ ಅಂತ ಬೀದರ್ ಕಳಿಸಿದ್ರು. ನಾವು ಹೋಗಿ ಕೇಳುವವರು ಅವ್ರು ಬೀದರ್ ಕಳಿಸಿದ್ದು ನಮ್ಗೆ ಗೊತ್ತೇ ಇಲ್ಲ. ಒಂದು. ಎರಡನೇದಾಗಿ ಬೀದರಲ್ಲಿ ಅಲ್ಲಿ ಡೈರೆಕ್ಟರ್ಗೆ ಕೇಳಿದ್ರೆ, ಹೌದು ಬಂದಿದೆ, ನಾವು ಇನ್ನೂ ಪರಿಶೀಲನೆ ಮಾಡಬೇಕು ಅಂತ. ಅದಾಗಲೇ 6 ತಿಂಗಳ ಮುಗಿದೋಗ್ಬಿಡ್ತು. ಒಂದು. ಎರಡನೇದಾಗಿ ಈಗ ಕ್ರಿಶ್ಚಿಯನ್ ಮೈನಾರಿಟಿ ಆಫೀಸು ಸಪ್ರೇಟ್ ಆದಮೇಲೆ ನಾನು ಅದೇ ತಕ್ಕ ಅಧಿಕಾರಿಗಳ ಹತ್ರ ಪರ್ಸನಲ್ ಆಗಿ 5 ಸಾರಿ ಹೋಗಿದ್ದೇನೆ. ಇದರಿಂದ ಅವ್ರು ಹೇಳಿದ್ದೇನು ಅಂತಂದ್ರೆ, ಈ ಡಾಕ್ಯುಮೆಂಟ್ಗಳು ತಕೊಂಡು ಬಂದ್ರಿ, ಆಮೇಲೆ ನಾವು ನಿಮ್ಗೆ ಕೊಡೋದಕ್ಕೆ ಆಗುತ್ತೆ ಅಂತ. ತಪ್ಪ ಇವತ್ತು ಏನಂದ್ರೆ, ಕ್ರೈಸ್ತ ಧರ್ಮದಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ತಾ ಇದ್ದೀರಿ. ಆ ಸಮುದಾಯಕ್ಕೆ ಅನ್ಯಾಯ ಆಗೋದು ನೀವು ನೋಡ್ತಾ ಇಲ್ಲ. ಏನು ಅರ್ಥ ಆಗಲ್ದ್ರೆ ನೀವು ಮಾತಾಡ್ತಾ ಇದ್ದೀರ. ನಮಗೆಲ್ಲ ಇಷ್ಟು ಮಾಹಿತಿ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ನಾವೇ ಹುಚ್ಚರು. ಇವತ್ತು ಬೇಡಿಕೆ ಏನಂದ್ರೆ ಸರ್, ಇವರಿಗೆ ಆದಷ್ಟು ಜಲ್ದಿ ವಜಾಗೊಳಿಸ್ಬೇಕು. ಇವ್ರು ಕುರ್ಚಿ ಸ್ಥಾನವನ್ನು ಬಿಡಬೇಕು. ಉಪಾಧ್ಯಕ್ಷಗಳು ಇದಾರಲ್ಲ, ಇವರು ಆದಷ್ಟು ಜಲ್ದಿ ಇವರು ಅವರು ಸೇವೆಯಿಂದ ವಜಾಗೊಳಿಸ್ಬೇಕು ಸರ್. ಏನು ಮುಂದೆ MD ಇದ್ದಾರೆ, ಇವ್ರು ಒಳ್ಳೆ ಒಂದು MD, ಅವ್ರಿಗೆ ನಾಲೆಜ್ ಇರುವಂಥ MD ತಂದು ಅಲ್ಲಿ ನಿಗಮದಲ್ಲಿ ನಿಂದಿರ್ಸ್ಬೇಕಂತೇಳಿ ನಮ್ಮ ಮನವಿ ಇರುತ್ತೆ ಸರ್. ಒಂದು ನಮ್ಮ ಸಾಹೇಬರಿಗೆ, DK ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಮನವಿ, ಮತ್ತು ಸೆಕ್ರೆಟರಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ, ಮೊನ್ನೆ ಹಿಂದಿರುವಂಥ ಸೆಕ್ರೆಟರಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ. ಎಲ್ಲರಿಗೂ ನಾವು ನಮ್ಮ ಮೂಲಕ ಏನೇನಾಗುತ್ತಂದ್ರೆ ಎಲ್ಲ ಮಾಡಿದ್ದೀವಿ ಸರ್. ಇನ್ನೂ ಕೂಡ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿಲ್ಲ. ಕೋರ್ಟ್ ಮೂಲಕ ಉಳಿದದು ಒಂದೇ ಸರ್, ಕೋರ್ಟ್ ಮೂಲಕನೇ, ಕೋರ್ಟಿಗೆ ಅಷ್ಟೇ ಹೋಗ್ಬೇಕೀಗ.